ನಮ್ಮ ಅಕ್ಕಗೆ ಮೊದಲೇ ಹುಷಾರಿಲ್ಲ. ಇಲ್ಲದ್ದೆಲ್ಲ ಫಿಟ್ಟಿಂಗ್ ಇಕ್ತಾ ಇದೆಯಾ, ಏನಾನ ಸ್ವಲ್ಪ ಹೆಚ್ಚು ಕಡಿಮೆ ಆಗಲಿ ಅವಾಗ ಹೇಳ್ತೀನಿ ನಾನು. ಏಯ್ ಮುಚ್ಚು ಬಾಯಿ. ಅಲ್ಲ, ಇಂಥ ಬುದ್ಧಿ ಐತೆ ಅಂತ ನನಗೆ ಗೊತ್ತಿರಲಿಲ್ಲ. ಮನಸ್ನಾಗೆ ಒಂದು ತಟ್ಟಿ ಇಕ್ಕೊಂಡು ಈ ರೀತಿ ಮಾತಾಡ್ಕೊಂಡು ನನ್ನ ತಂಗಿ ಬಗ್ಗೆ ಇಲ್ಲದ್ದೆಲ್ಲ ಹೇಳ್ದಲ್ಲ ಗೊತ್ತಾಗೋದಿಲ್ವಾ? ಹಿಂಗೆ ಹೇಳೋದಕ್ಕೆ ಮನ್ಸಾದ್ರೆ ಹೆಂಗೆ ಬರುತ್ತೆ ನಿನಗೆ? ಥೋ, ಹೋಗೋ. ಅಲ್ಲ, ಸ್ವಲ್ಪನಾದ್ರೂ ನಿನಗೇನು ಅನ್ಸೋದಿಲ್ವಾ ಈ ರೀತಿ ಹೇಳೋದಕ್ಕೆ? ಥೋ, ಬಾರಪ್ಪತ್ತ ನಾನೇನೋ ಸಿಟ್ನ ಮಾತಾಡಿರೋದದು. ಆಸ್ಪತ್ರೆ ಕರ್ಕೊಂಡು ಹೋಗ್ಬಾ. ಇವಾಗ ನೋಡು, ಅವಳಿಗೆ ಗೊತ್ತಾಗೋದಿಲ್ವೇ? ಓದ್ಲೇನೆ ಅವಳು ಐದಾಳೆ ಅಲ್ಲಿ. ಐದಾಳು ಇನ್ನೂ ಇಲ್ಲೇ ನಿನ್ಕೊಂಡವಳೆ ಬೈತಾ ಇರೋದು ನೋಡಕ್ಕೆ. ಹೇಳಿದ್ಲಲ್ಲ ಮಾಮಗ್ ಫಿಟ್ಟಿಂಗ್ ಇಕ್ಕಿದ್ಲಲ್ಲ, ಬೈತಾನ ಇಲ್ವ ಅಂತ ನಿನ್ಕೊಂಡವಳೆ. ಬೈಯೋದು ನೋಡಕ್ಕೆ ಅವಳಿಗೆ ಖುಷಿ ಆಗ್ಬಿಟ್ಟೈತೆ. ಮತ್ತೆ ನಮ್ಮ ಅಣ್ಣಯ್ಯ ನಾನು ಮಾಡಲಿಲ್ಲ ಅಂತ, ತಪ್ಪು ಮಾಡಲಿಲ್ಲ ಅಂದ್ರೂ ಅಂತ ಮಾತಾಡಲಿಲ್ಲ ಅಂದ್ರೆ ನಮ್ಮ ಅಣ್ಣಯ್ಯ ನನಗೆ ಬೈಬೇಕಾದ್ರೆ ನನಗೆ ಬೇಜಾರಾಗ್ಲಿಲ್ವಾ? ಇವಾಗ ನೋಡಿ ಇವಳು ಮಾತಾಡೋದ. ಎಲ್ಲರಿಗೂ ಆಗುತ್ತೆ ಕಣೆ ನೋಡಕ್ಕೆ. ನೀನು ಅವಾಗ ಖುಷಿ ಪಟ್ರಿ ತಾನೆ? ನನ್ನ ಬೈತಾ ಇರೋದು ನೋಡಿ ನೀವು ಎಷ್ಟು ಖುಷಿ ಪಟ್ರಿ ಅವಾಗ? ಇಲ್ಲಿಂದ ನಾವು ಸುಮ್ಮನೆ ಹೋದ್ರೆ ಸರಿ, ಇಲ್ಲದೆಲ್ಲ ನಮ್ಮ ಹೇಳ್ತಾ ಇದೀಯಾ? ಸುಮ್ಮನೆ ಹೋಗು. ನನಗೆ ಮೊದಲೇ ಚೆನ್ನಾಗಿಲ್ಲ ನೋಡು. ನಾವು ಇಂಥ ಕಷ್ಟದಾಗಿರ್ಬೇಕಾದ್ರೆ ಇಂಥದ್ದು ಮಾಡೋದು ಸರಿ ಇಲ್ಲ, ನಿನಗೆ ಒಳ್ಳೇದಾಗಲ್ಲ. ಹಾಳಾಗಿ ಹೋಗು. ನಾನು ನಿನ್ನ ಯಾವ ಆಸ್ಪತ್ರೆಗೂ ಕರ್ಕೊಂಡೋಗಲ್ಲ, ಎಲ್ಲಿಗೂ ಕರ್ಕೊಂಡೋಗಲ್ಲ. ಹೋಗೆ. ನಿನ್ನ ಇಂಥ ಬುದ್ಧಿ ಐತೆ ಎಂಬುದು ಗೊತ್ತಿದ್ರೆ ಎಲ್ಲಿ ಇಕ್ಕಬೇಕು ಅಲ್ಲಿ ಇಕ್ತಿದ್ದೆ ನಿನಗೆ. ಯಾಕಮ್ಮಿ ಯಾಕಿಲ್ಲಿ ಬಂದವಳು ತಿರ್ಗಾ ಹೇಳು. ಎಲ್ಲ ಅಕ್ಕ ಮಾತಾಡೋದೆಲ್ಲ ಫೋನ್ನಾಗೆಲ್ಲ ಇದು ಮಾಡ್ಕೊಂಡು ಹಾಕಿ ಅಮ್ಮ ಮುಂತಾಗ ಇಲ್ಲದೆಲ್ಲ ಹೇಳ್ತಾಳೆ. ಇಲ್ಲದೆಲ್ಲ ಯಾರು ಹೇಳಿಲ್ಲ, ಸುಮ್ಮನೆ ಮುಚ್ಚಮ್ಮ ಬಾಯಿ. ಥೋ, ನಾನು ಏನೋ ಅಂದ್ಕೊಂಡಿದ್ದೆ. ನಾನು ಬಿಡತ್ತ ಹೋದ್ರು ಹೋಗ್ಲಿ ಬಿಡು, ಇಷ್ಟಪಟ್ಟು ಮದುವೆ ಆಗಿದ್ದೀವಿ, ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಅಂತ ಹೇಳಿ ನಾನು ನೀವು ಹೇಳ್ದಂಗೆ ಕೇಳ್ಕೊಂಡು ಈ ಮನೆಯಾಗ ಇದ್ನಲ್ಲ, ಅದಕ್ಕೆ ನನ್ನ ಸದ್ರ ತಗೊಂಡ್ರೆ ನನ್ನ ಇಷ್ಟು ಕೇವಲವಾಗಿ ನೋಡ್ತಾ ಇದ್ದೀರಾ ನೀವು. ನಾನು ಯಾತಕ್ಕಿನ ಮೇಲೆ ಈ ಮನೆಗೆ ಬಂದೇನು? ಈ ಮನೆಯ ಖಾಲಿ ಕಾಲ ಬಂದು ನಾನು ಹೇಳ್ದಂಗೆ ಕೇಳ್ಕೊಂಡು ಅಲ್ಲಿ ಬಿದ್ದಿರಂಗಿದ್ರೆ ಬಿದ್ದೇ ಇರಲಿ, ಯಾವ ಆಸ್ಪತ್ರೆಗೂ ಕರ್ಕೊಂಡೋಗಲ್ಲ, ಎಲ್ಲಿಗೂ ಕರ್ಕೊಂಡೋಗಲ್ಲ. ನಿನ್ನನ್ನು ಎಲ್ಲಿ ಇಕ್ಕಬೇಕು ಅಲ್ಲಿ ಇಕ್ತೀನಿ, ನಡಿ ಎಲ್ಲಿ ಇಕ್ಕಬೇಕು ಅಲ್ಲಿ ಇಕ್ತೀನಿ ನಿನಗೆ. ತಿಂಬೆ, ತಪ್ಪಾಯಿತು ಕಣಮ್ಮ. ನಾನು ಮಾತಾಡಿದ್ದು ತಪ್ಪಾಯಿತು. ಇವಳು ಬುದ್ಧಿ ಏನು ಅಂತ ನನಗೆ ಗೊತ್ತಿಲ್ದಲೇ ಮಾತಾಡ್ಬಿಟ್ಟೆ ಕಣಮ್ಮ. ನನಗೆ ಇವಳು ಮನಸ್ಸಿನಾಗ ಇಷ್ಟೊಂದು ಐತೆ ಎಂಬುದು ಗೊತ್ತಿರಲಿಲ್ಲ. ನನಗೇನಮ್ಮ ಗೊತ್ತು ಇಂಥದ್ದೆಲ್ಲನ ಐತೆ ಅಂತ ಹೇಳಿ? ನಮಗೇನಮ್ಮ ಗೊತ್ತಾಗುತ್ತೆ? ನೀನು ಹಿಂಗೆ ಅವಳು ಬಂಡವಾಳ ಬಯಲು ಮಾಡಲಿಲ್ಲ ಅಂದಿದ್ರೆ ಗೊತ್ತಾಗ್ತಿರ್ಲಿಲ್ಲ. ಇಲ್ಲದ್ದೆಲ್ಲ ಹೇಳೋಳು ನಮ್ಮ ಗಿರ್ಜಿಂಬೆ ಯಾವತ್ತು ಹಿಂಗೆ ಮಾತಾಡ್ತಾ ಇರಲಿಲ್ವಲ್ಲ ಅನ್ಕೊಂತಿದ್ದೆ. ನನಗೆ ಅಲ್ಗೂ ಅನುಮಾನ ಬರೋದು. ಆದರೂ ನಂಬೋ ಥರ ಹೇಳ್ಬಿಟ್ಲು ಕಣಮ್ಮ. ಅದಕ್ಕೋಸ್ಕರ ನಾನು ಸ್ವಲ್ಪ ಹಿಂದೆ ಮುಂದೆ ನೋಡಿದ್ದಷ್ಟೇ, ಬೊಯ್ದುಬಿಟ್ಟೆ. ತಪ್ಪಾಯಿತು ಕಣಮ್ಮ, ತಪ್ಪಾಯಿತು. ಇವಾಗ ನನಗೆ ಗೊತ್ತಾಯ್ತಲ್ಲ, ಅದಕ್ಕೆ ಮತ್ತೆ ಎಲ್ಲಿರ್ಬೇಕು ಅಲ್ಲಿರಬೇಕು, ಹೆಂಗಿರ್ಬೇಕು ಹಂಗಿರ್ಬೇಕು, ಹೆಂಡ್ತಿ ಆಗಿರಬೇಕು. ಎಷ್ಟಾನ ಆಡಬಾರ್ದು ಅಂಬೋದು ಇದಕ್ಕೆ ಮತ್ತೆ. ಅಲ್ಲ ನೋಡು, ನೀನು ಬಂದಿರ ಮನೆಯಾಗೆ ಇರೋದ್ರಿಂದನ ಎಷ್ಟು ನೀನು ಕೇವಲವಾಗಿ ಅವರು ನೋಡ್ತಾರಲ್ಲ. ನೀನು ಏನು ಮನೆ ಇಲ್ಲಿವೆ? ಹೋಗ ಮತ್ತೆ ಒಂದೇ ಮಾಡ್ಕೊಂಡು ಅಂಬುತ್ತೆ. ಅವನು ಇದ್ದಾನೆ, ಹೋಗಿ ಅಲ್ಲಿದ್ದರೆ ಬೇಡ ಅಂಬುತ್ತೆ. ನಾನೇನ ಮಕ್ಕಳಿಲ್ಲ ಬಿಡತ್ತ ಇಷ್ಟು ದಿವಸಕ್ಕೆ ಇವಾಗ ಆಗ್ತಾ ಇದ್ದಾವೆ ಎಂಬ ಒಂದು ಕಾರಣಕ್ಕೆ ಗಿರ್ಜಿಂಬೆ ಮನೆಯಾಗಿ ಇರೋದು ಬಿಟ್ಟರೆ ನಾನು ಇನ್ಯಾವ ಕಾರಣನೂ ಇಲ್ಲ. ನಾನು ಗೊತ್ತಿದ್ದೆ, ಇಲ್ಲಾಂದ್ರೆ ನಾನು ಮಾಡಿಕೊಂಡಿರ್ತಿದ್ದೆ. ನಾನಿಲ್ಲ ಅಂದರೆ ಮನೆಯೇ ಅಲ್ಲ ಅಂಬೋದು ಗೊತ್ತು. ಫಸ್ಟು ಕರ್ಕೊಂಡೋಗಿ ಅಲ್ಲಿ ಹೇಳ್ದಂಗೆ ಕೇಳಂಗಿದ್ರೆ ಇಕ್ಕೆ. ಇಲ್ಲಾಂದರೆ ನೀನು ಇಲ್ಲಿ ಇರಕ್ಕೆ ಹೋಗ್ಬೇಡ ನೋಡಿ, ಹೇಳಿರ್ತೀನಿ. ಈ ಮನೆಯ ಕಾಲ ಇಕ್ಕಲ್ಲ ಅದಕ್ಕೆ ಮೇಲಿಂದನ ಇವಾಗ ಗೊತ್ತಾಯ್ತು ಇವ್ರ ಬುದ್ಧಿ. ಇಲ್ಲದ್ದೆಲ್ಲ ಇಲ್ಲಿ ಜಗಳ ತಂದಿಕ್ತಾ ಇದ್ದೀರಾ ನೀವು? ಸುಮ್ಮನೆ ಇಲ್ಲಿರಪ್ಪ, ನಾವೇನೇನು ಒಂದಿಲ್ಲ. ಈ ಮನೆಯೊಳಗೆ ಅಂತೇಳಿ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂತಾ ಇದ್ದೀವಿ. ಮನೆ ಅಳಿಯ, ಮನೆ ಅಳಿಯ ಮನೆ ತೊಳೆಯ ಅಂತ ತೊಳೆಯೋಕೆ ಇಕ್ಕೆ ಅಂತೀರ, ನನಗೆ ಗೊತ್ತೈತಿ. ನನ್ನ ತಂಗಿ ನಿಮ್ಮ ಬಂಡವಾಳ ಎಲ್ಲ ಬಯಲು ಮಾಡಲಿಲ್ಲ ಅಂದ್ರೆ ಗೊತ್ತಾಗ್ತಿರ್ಲಿಲ್ಲ. ಇಲ್ಲದೆಲ್ಲ ನನ್ನ ತಂಗಿ ಮೇಲೆ ಮೂವರು ಒಂದಾಗಿ ಹೇಳ್ತೀರಿ. ಇರಾ ಒಬ್ಬ ಮಗನ ಓಡಿಸ್ಬಿಟ್ರಿ ಮಕ್ಳು ಈಚೆಗಾಗಿ. ನೀವಿಬ್ಬರು ಸೇರ್ಕೊಬಿಟ್ಟು ಹೆಣ್ಣು ಮಕ್ಕಳು ಪಾಪ ವರ್ಣನ ಓಡಿಸ್ಬಿಟ್ರಲ್ಲ. ತುಂಬ ಒಳ್ಳೆಯವ್ರು ಅವರು. ಅಂಥವ್ರಿಗೆ ಓಡಿಸ್ಬಿಟ್ರಲ್ಲ, ನೀವು ಉದ್ಧಾರ ಆಗಲ್ಲ. ಹಿಂಗೆ ಮತ್ತೆ ಅವ್ರ ಅಣ್ಣ ಇನ್ನೂ ಹಿಂಗೆ ಓಡಿಸಿರೋದು. ಅವ್ರ ಅಣ್ಣ ಇನ್ನೂ ಮನೆಯಾಗಿದ್ದಪ್ಪ. ಇವರಿಬ್ರು ಹೆಣ್ಮಕ್ಳು ಸೇರ್ಕೊಂಡು ಎನ್ಸಿ ಹೊರಕ್ಕೆ ದಬ್ಬಿರು. ಅವರೇ ಪಾಪ ಇವ್ರ ಕಾಲದಾಗ ಎಂಬದು ಬೇಡ ಅಂತೇಳಿ ಅದಕ್ಕೆ ಹೋಗಿ ಅವ್ರ ಪಾಡಿಗೆ ಅವ್ರು ಒಯ್ದಾರೆ. ಇವಳನ್ನ ಎಲ್ಲಿ ಕರ್ಕೊಂಡೋಗಿ ಎಲ್ಲಿ ಬೀಜ ಇಕ್ಕಬೇಕು ಅಲ್ಲಿ ಇಕ್ಕಬೇಕು, ಇಲ್ಲಾಂದ್ರೆ ಬಿಸಾಕೊಂಡು ತೆಪ್ಪನಾಗ್ಬೇಕು ಅಂತ ಹೊಡ್ಯಾರ್ನಲ್ಲ. ಮತ್ತೆ ಅಲ್ಲಿಗೆ ಬರೋದಾದರೆ ಬರಲಿ, ಇಲ್ಲಾಂದ್ರೆ ಇಲ್ಲೇ ಬಿದ್ದಿರಲಿ ಹೇಳು ಅಷ್ಟೇನೆ. ನಾನು ಹೇಳ್ದಂಗೆ ಕೇಳ್ಕೊಂಡು ಅಲ್ಲಿ ಬೇಸಿಕ್ಕೊಂಡಿರ್ತೀನಿ ಎಂಬುದಾದ್ರೆ ಬರಲಿ. ನಾನು ಎತ್ತಕ್ಕೆ ಬಂದೆ, ನಾನು ಬರಲ್ಲ. ನಾನು ಅಲ್ಲಿ ಬರಲ್ಲ ಬಿಡು, ನಾನು ಅಲ್ಲಿಗೆ ಬರಲ್ಲ. ನೀನು ಇಲ್ಲೇ ಇರಂಗಿದ್ರೆ ಇರು, ಇಲ್ಲಾಂದ್ರೆ ನಾನು ಮಾತ್ರ ಅಲ್ಲಿ ನಿಮ್ಮ ಮನೆಗೆ ಕಾಲಿಕ್ಕಲ್ಲ. ಅಲ್ಲೇ ಇರ್ತಾರೆ. ನಮ್ಮನೆ ಎಲ್ಲ ಹೊಸ ಮನೆ. ನಮ್ಮನೆ ಸ್ಟ್ಯಾಂಡರ್ಡ್ ಚೆನ್ನಾಗೈತಿ. ಚೆನ್ನಾಗಿದ್ರೆ ಇಲ್ಲೇ ಒಬ್ಳೆ ಬಿದ್ದು ಸಾಯಿ. ನಾನಂತೂ ಬರೋದಿಲ್ಲ. ಅಲ್ಲ, ನಿಂದು ಮನೆ ಆದ್ರೂ ನಿಮ್ಮ ಅಣ್ಣ ಬರ್ತಾನೆ. ಅವ್ರ ಪಾಪ ಕಷ್ಟಪಟ್ಟು ದುಡ್ದು ಕಟ್ಸಿರೋದು. ಅವ್ರ ಗಂಡ ಹೆಂಡ್ತಿ ಇಬ್ರು ಅವ್ರನ್ನೇ ಓಡಿಸ್ಬಿಟ್ಟಿದ್ಯಲ್ಲ ಅಣ್ಣ ಇನ್ನು ಅದಕ್ಕೇನು. ನೀವಿಬ್ರು ಎಂಥ ಹೆಣ್ಮಕ್ಳು ಅಂಬೋದು ಗೊತ್ತೈತಿ. ಸುಮ್ಮನೆ ಮಾತಾಡ್ಬೇಡ ಕಣಪ್ಪ ನಮ್ಮ ಮಕ್ಳ ಬಗ್ಗೆ. ನಮ್ಮ ಮಕ್ಳಿಗೆ ಅಂತಾರ ಅಂಬೋದು ಗೊತ್ತೈತಿ. ನೀನು ಹಂಗೆಲ್ಲ ಮಾತಾಡ್ಬೇಡ. ನಮ್ಮ ಹೆಣ್ಮಕ್ಳು ಹೆಂಗೆ ಅಂಬೋದು ನನಗೆ ಗೊತ್ತೈತಿ. ಹೆಂಗೆ ಮಾತಾಡ್ತೀಯ ನೋಡು, ಅವ್ರ ಮಾತು ಕೇಳ್ಕೊಂಡು. ನೀನು ಒಬ್ಬ ನೀನು ಎತ್ತ ಬೇಕಾದ್ರೂ ಮಾತಾಡ್ತೀಯ. ಇಷ್ಟು ದಿವಸ ತಂಗಿನ ಹೆಂಗೆ ಬೇಕು ಹಂಗೆ ಬೈಕೆಂತಿದ್ದಾನು, ಅಂತಾಳು ಇಂತಾಳು ಅಂತ ಬೈಕೆಂತಿದ್ದಾನು. ಇವತ್ತು ನೋಡಿ ತಂಗಿನ ಹಂಗೆ ಕಾಡ್ತಾ ಇದೀಯ. ಅವಳಿಗೆ ಮೊದಲೇ ಪಟೆ ಸೀರೆ ಹಿಂಗಾಗೈತೆ. ನಾನು ನೋಡಿದ್ರೆ ಅದು ಇದು ಮಾಡೋಣ ಅಂತ ನಾವು ತಾರಾಡ್ತೀವಿ ಅಂತಂದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಬಿಟ್ಟು ಬರೀ ಗುದ್ದಾಡಕ್ಕೆ ತಾರಾಡ್ತೀಯ ನೀನಿಲ್ಲಿ.
ಅವಳನ್ನೇ ಹತ್ತಕ್ಕಿನ ಮೇಲಿಂದ ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ಹಂಗೆ ನೋವು ಆಗ್ಲಲ್ಲ, ಹಂಗೆ ಇರ್ಲಿಲ್ಲ ಪರ್ಮನೆಂಟ ಪಟಸಿರ ಹಂಗೆ ಇರ್ಲಿಲ್ಲ, ಯಾರಿಗೂ ನೋಡಬಾರ್ದು ಹಿಂಗೆ. ಹಿಂಗೆ ಯಾರಿಗೂ ನೋಡಕ್ಕೆ ಹೋಗ್ಬಾರ್ದು, ಯಾರಿಗೂ ಇದು ಮಾಡಕ್ಕೆ ಹೋಗ್ಬಾರ್ದು, ಹಂಗೆ ಇರ್ಬೇಕು ಪಟಸಿರ, ಹಂಗೆ ಹಿಡ್ಕೋಬೇಕು. ಹಂಗಾದ್ರೇ ಮತ್ತೆ ನಾನೇ ಆತಕ್ಕೆ ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೀನಿ. ಅವಳು ಇಷ್ಟೆಲ್ಲ ಮಾತಾಡಿ ಇಷ್ಟೊಂದೆಲ್ಲ ನಮಗೆ ನನಗೂ ನನ್ನ ತಂಗಿಗೂ ಜಗಳ ತಂದಿಕ್ಕೆ ಅವಳೆ ನನ್ನ ತಂಗಿನ ಹೆಂಗೆಲ್ಲ ಬೈದಿದ್ದೀನಿ, ಹಂಗೆ ಬೈಯೋ ಥರ ಮಾಡಿದಾಳೆ ಅನ್ನೋ ಮೇಲೆ ಅವಳನ್ನೇ ಆತಕ್ಕೆ ಕರ್ಕೊಂಡು ಹೋಗ್ತೀನಿ ನಾನು ಆಸ್ಪತ್ರೆಗೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗಲ್ಲ ನಾನು. ಮಾವ, ನೀವು ಅವ್ರ ಮಾತು ಕೇಳಿ ಮಾತಾಡೋದು ಸರಿ ಇಲ್ಲ. ಅವಳು ಬೇಜಾರ ಮಾಡ್ಕೊಂತಾಳೆ. ನಮ್ಮ ಅಕ್ಕ ಬಾಳ ಸೂಕ್ಷ್ಮ ಅವಳ ಮನಸ್ಸು. ಬಿಡು ಸುಮ್ಕಿರು, ಹೋದ್ರು ಹೋಗ್ತಾನೆ. ತಂಗಿ ಮಾತು ಕೇಳ್ಕೊಂಡು ತಂಗಿನೇ ಅದೆಲ್ಲ ಹೆಂಗೆ ನೋಡ್ಕೊಂತಾಳೆ ನೋಡೋಣ, ಅದೆಲ್ಲ ನೋಡೋಣ. ಓಹೋ, ತಂಗಿ ಮಾತು ಕೇಳ್ಕೊಂಡು ಹೋಗೋದು ನೋಡು. ತಪ್ಪಾಯಿತು ಕಣಮ್ಮ, ತಪ್ಪಾಯಿತು ಗಿರ್ಜಿಂಬೆ, ನನಗೆ ಮಾತಾಡಿದ್ದಕ್ಕೆ ತಪ್ಪಾಯಿತು ಕಣಮ್ಮ. ನನಗೆ ಗೊತ್ತು ಅಣ್ಣ. ನಮ್ಮಣ್ಣವರು ಹೆಂಗೆ ಅಂತ ನನಗೆ ಗೊತ್ತು. ನಾನೇನು ಬೇಜಾರ ಮಾಡ್ಕೊಂಬಲ್ಲ. ಅವಳು ಮಾಡಿರೋ ಕೆಲಸದಿಂದ ನೀನು ಹಿಂಗೆ ಮಾತಾಡಿರೋದು ಅನ್ನೋದು ಗೊತ್ತು. ಯಾಕಂದರೆ ನೀನು ಎಂಥವನು, ನಮ್ಮ ಅಣ್ಣರಿಗೆ ಮೂವರು ಬುದ್ಧಿನೂ ನನಗೆ ಚೆನ್ನಾಗಿ ಗೊತ್ತಿರೋದೇನೆ. ಹಿಂಗೆಲ್ಲ ನಾ ಪೆಟಿಂಗಿಕ್ಕಿ ಇಲ್ಲದೆಲ್ಲ ಹೇಳ್ಕೊಟ್ಟು ಅವಳು ಮಾಡ್ತಾ ಇದ್ದಾಳೆ ಅನ್ನೋದು ನನಗೆ ಗೊತ್ತಾಯಿತು. ನನ್ನ ಹತ್ರ ಬಂದು ಪದೇ ಪದೇ ಅವಳೇ ಹೇಳ್ತಾ ಇದ್ಲು, ನಿಮ್ಮ ಅಣ್ಣನ್ನು ನಿನ್ನ ದೂರ ಮಾಡ್ತೀನಿ ಅಂತ. ಅದಕ್ಕೆ ಮತ್ತೆ ನನಗೆ ತುಂಬ ಸಿಟ್ಟು ಬಂದು ಹಿಂಗೆ ಮಾಡ್ಕೊಂಡಿದ್ದು ನಾನು. ಅವಳು ಬೈಕ್ಯಾಂಡ್ಳು ನಿನ್ನ, ಆದ್ರೆ ನಾನು ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿಲ್ಲ. ಅವಳು ಎಂತೆಂಥ ಮತ್ತು ಬೈಕ್ಯಾಂಡ್ಲು. ನಮ್ಮ ಅಣ್ಣ ಹಾಳಾಗಿ ಹೋಗ್ತಾನೆ ಅಂತ ನಿಂತಾನಂತ ಬೈಕ್ಯಾಂಡಳು. ಅದನ್ನು ಮತ್ತೆ ನಾನು ರೆಕಾರ್ಡ್ ಮಾಡ್ಕೊಂಡಿಲ್ಲ. ಅದನ್ನ ರೆಕಾರ್ಡ್ ಮಾಡ್ಕೊಬೋದಾಗಿತ್ತಲ್ಲ ನಾನು. ಮಾಡ್ಕೊಂಡು ತೋರಿಸ್ಬೇಕಾಗಿತ್ತು ಕಣೆ, ತೋರಿಸ್ಬೇಕಾಗಿತ್ತು ಅವಳು ಯಾವ ಮಾತಾಡಿದ್ಲು ಅಂತ ಹೇಳಿ ಅದನ್ನು ತೋರಿಸ್ಬೇಕಾಗಿತ್ತು ನೀನು ರೆಕಾರ್ಡ್ ಮಾಡ್ಕೊಂಡು. ಹೆಂಗೆ ಮಾತಾಡ್ತೀಯ ನೋಡೆ. ಅಂತ ಬರಲ್ಲಮ್ಮ, ಅಂತ ಬರಲ್ಲ ನಮಗೆ. ರೆಕಾರ್ಡ್ ಮಾಡ್ಕ್ಯಮ್ಮವು ಅಂಥವೆಲ್ಲನ ಕಿತಾಪತಿ ಮಾಡವು, ಇಂಥವೆಲ್ಲ ಬರಲ್ಲ ನಮಗೆ. ಬಿಡಮ್ಮ, ಅವಳನ್ನ ಎಲ್ಲಿ ಇಕ್ಬೇಕು ಅಲ್ಲಿ ಇಕ್ತೀನಿ. ನಡಿಯಮ್ಮ ಹೋಗೋಣ, ಪಾಪನ ಮಾತಾಡಿಸ್ತೀನಿ. ಪಾಪನ ಮಾತಾಡಿಸ್ತಿಲ್ಲಕ್ಕೂ ಅದಕ್ಕೂ ನನಗಂತೂ ಇವು 2-3 ದಿನ ಒಂಥರ ಬೇಜಾರಾದಂಗೆ ಆಯಿತು. ಪಾಪನ ದಿನ ಮಾತಾಡಿಸ್ತಿದ್ನಲ್ಲ, ಏನೋ ಒಂಥರ ನನಗೆ ಬೇಜಾರನೇ ಇರ್ತಿರ್ಲಿಲ್ಲ. ಇವಾಗ ತುಂಬ ಬೇಜಾರಾಗ್ತೈತಿ 2-3 ದಿನ ಪಾಪನ ಮಾತಾಡಿಸ್ತಿಲ್ಲದಕ್ಕೆ. ನಡಿಯಮ್ಮ, ಹೆಂಗನ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ, ಇಲ್ಲೇ ಬಿದ್ದಿರಲಿ. ಬರೋದಾದರೆ ಅಲ್ಲಿಗೆ ಬರಲಿ, ಬರೋಲ್ಲ ಅಂದರೆ ಇಲ್ಲೇ ಬಿದ್ದಿರಲಿ. ಹೇಳು, ನಾನು ತಲೆ ಕೆಡಿಸ್ಕೊಂಬೋದಿಲ್ಲ ಅಷ್ಟೇ. ನನ್ನ ಪಾಡಿಗೆ ನಾನು ಹೋಗ್ತೀನಿ. ಹೋಗು, ಬತ್ತೀಯ ಒಂದಲ್ಲ ಒಂದಿನ ಅದು ಇನ್ನೋಸ್ತೀನಿ ಇರ್ತೀಯ. ಹೋಗು, ಈಗ ತಂಗಿ ಮಾತು ಕೇಳ್ಕೊಂಡು ಗುದ್ದಾಡ್ಕೊಂಡು ಹೋಗೋಣ ಆದರೆ ಇನ್ನೋಸ್ತೀನಿ ಇರ್ತೀಯ. ಹೋಗು. ಹೋಗ್ತೀನಿ. ನೀನು ಬಂದು ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ ಅಂದರೆ ಮಾತ್ರ ಅಲ್ಲಿ ಜಾಗ ಇಲ್ಲ. ನೀನು ಹಿಂಗೇನೆ ಹಾಳಾಗಿ ಹೋಗ್ತಾ ಇರ್ತೀಯ. ಹೋಗು. ನಾನೇನು ಇನ್ಮೇಲಿಂದ ನಿಮ್ಮ ಮನೆಯಾಕೆ ಕಾಲಿಕ್ಕಲ್ಲ, ನಿಮ್ಮ ಮನೆಯಾಗ ಕಾಲಿಕ್ಕಲ್ವೇ. ನಮ್ಮನೆ ಇದು ಕೊಟ್ಟು ನಿನ್ನ ಮನೆಯಾಗ ಯಾಕೆ ಇರಬೇಕು ಅಷ್ಟೇನೇ. ಅದೇ ಮತ್ತೆ ನಮ್ಮ ಮನೆ ಇದ್ದು ಕೊಟ್ಟು ಎಲ್ಲಿರ್ಬೇಕು ಅಲ್ಲಿರಬೇಕು. ಏನಾನ ನೆಂಟ್ರ ಮನೆ ಏನೋ 1 ದಿವಸದಿಂದ 2 ದಿವಸದಿಂದ ದಿನ ಬಂದು ಇವ್ರ ಮನೆಗೆ ಇದ್ರೆ ಅದೇನು ಚಂದ ಏನ. ನೀನು ಎಲ್ಲಿರ್ಬೇಕು ಅಲ್ಲಿರಬೇಕು. ನೋಡೋದ್ರಲ್ಲ ವೀಕ್ಷಕರೇ, ನಮ್ಮ ಅಣ್ಣಗೆ ಇವಾಗ ಗೊತ್ತಾಗೈತಿ ಈಗ ತಪ್ಪಾಯ್ತಮ್ಮ ಅಂತೇಳಿ ಕೇಳ್ಕೊಂಬ್ತಾ ಇದ್ದಾನೆ. ಅವಳನ್ನಂತೂ ಚೆನ್ನಾಗಿ ಬೈದ್ಬಿಟ್ಟ. ನಮ್ಮ ಅಣ್ಣ ಬರೋದಾದ್ರೆ ಬಾ, ಇಲ್ಲಾಂದ್ರೆ ನಾನು ನಿಮ್ಮ ಮನೆಗೆ ಕಾಲೇ ಇಕ್ಕಲ್ಲ ಅಂತ ಹೇಳ್ತಾ ಇದ್ದಾನೆ. ಇವಾಗ ಗೊತ್ತಾಯ್ತು ನಮ್ಮ ಅಣ್ಣ ಮಾತಾಡಲ್ಲ ಅಂಬೋದು ಗೊತ್ತು. ನಮ್ಮ ಅಣ್ಣ ಹಿಂಗೆಲ್ಲ ಮಾತಾಡಲ್ಲ, ನಮ್ಮ ಅಣ್ಣಯ್ಯ ಈ ರೀತಿ ಎಲ್ಲ ನಾವು ಯಾವತ್ತೂ ನಡ್ಕೊಂಡವ್ರಲ್ಲ ಅಂತ ನನಗೆ ಗೊತ್ತೈತೆ. ಆದರೆ ಇವಳು ಮಾತು ಕೇಳಿ ಮಾತಾಡ್ಯವನೇ ಎಂಬುದು ನನಗೆ ಗೊತ್ತಿತ್ತು. ಇವಳು ಬಂಡವಾಳ ಎಲ್ಲ ಬಯಲು ಮಾಡಿದೆ. ನಮ್ಮ ಅಣ್ಣಗೆ ಇವಾಗೆಲ್ಲ ಸತ್ಯ ಗೊತ್ತಾಯಿತು. ನೋಡ್ತಾ ಇರ್ರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.